ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ಇವತ್ತಿನ ದಿನ ನಿಮಗೆ ತೋರಿಸೋದಕ್ಕೆ ಹೊರಟಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಸಾಂಬಾರ್ ರೆಸಿಪಿ ಇದು. ಇದು ಹಾಲು ಸಾರು ಹೇಗೆ ಮಾಡೋದು ಅಂತ. ನಾನು ನಿನ್ನೆ ಮುದ್ದೆ ಜೊತೆಯಲ್ಲಿ ಹಾಲು ಸಾರು ಅಂತ ನೋಡಿಸ್ದೆ, ಬಟ್ ರೆಸಿಪಿ ಹೇಳಿರಲಿಲ್ಲ. ತುಂಬ ಜನ ಮೆಸೇಜ್ ಮಾಡಿದರು, ಸೊ ಹಾಲು ಸಾರು ಹೇಗೆ ಮಾಡೋದು ಅಂತ. ಇದು ಕೂಡ 2 ಟೈಪ್ಸ್ ಮಾಡ್ಬೋದು. ಸಬ್ಬಕ್ಕಿ ಸೊಪ್ಪು ಹಾಕಿ ಒಂದು ರೀತಿ ಮಾಡ್ತೀವಿ ಹಾಲು ಸಾರು. ಇದು ನಾನು ಸೋರೆಕಾಯನ್ನು ಬಳಸ್ಕೊಂಡು ಹಾಲನ್ನು ಬಳಸ್ಕೊಂಡು ಮಾಡ್ತಿರ್ತಕ್ಕಂಥ ಹಾಲು ಸಾರು. ಬನ್ನಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಾಂಪ್ರದಾಯಿಕ ಅಡುಗೆ ಆಗಿರೋದ್ರಿಂದ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಇರ್ತಕ್ಕಂಥ ರುಚಿ ಕೇಳ್ತಿದ್ರೆ ಬಾಯಲ್ಲಿ ನೀರೂರುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ರೆಸಿಪಿ ಹೇಗೆ ಅಂತ ನೋಡಿ ಬರೋಣ. ನಮಸ್ತೆ ವೀಕ್ಷಕರೇ, ಇದು ಒಂದು ದೊಡ್ಡ ಸೋರೆಕಾಯಿಗೆ ಮತ್ತು 1 ಲೀಟರ್ ಹಾಲು ಅಳತೆಗೆ ನಾನು ಹೇಳ್ತಿರೋದು. ಮೊದಲಿಗೆ ಸೋರೆಕಾಯಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಪೀಸಸ್ ಮಾಡ್ಕೊಳ್ಳಿ. ಕುಕ್ಕರ್ಗೆ ಡೈರೆಕ್ಟ್ ಹಾಕ್ಬಿಡಿ. ಅದಕ್ಕೆ ನಾನು ಒಂದು ಚಿಕ್ಕ ಕಾಫಿ ಗ್ಲಾಸ್ ಆಗೋಷ್ಟು ಬೇಳೆ ಹಾಕ್ಕೊಳ್ತಿದ್ದೀನಿ. ಅರ್ಧ ಗ್ಲಾಸ್ ಹಾಕಿದ್ರೂ ಪರವಾಗಿಲ್ಲ. ಬೇಳೆ ಹಾಕಿ ನೀರು ಸ್ವಲ್ಪ ಮುಳುಗೋಷ್ಟು ಹಾಕಿ ಕುಕ್ಕರ್ನಲ್ಲಿ ಒಂದು 3ರಿಂದ 4 ಬೇಗ ಬೆಂದ್ಬಿಡುತ್ತೆ. ಸೊ 3 ಕೂಗುಗಳನ್ನು ಕೂಗಿಸ್ಕೊಳ್ಳಿ. ಹಾಗೆ 1 ಲೀಟರ್ ಹಾಲನ್ನು ಒಂದು ಕಡೆ ಕಾಯಿಸಿ ಇಟ್ಕೊಳ್ಳಿ. ಈಗ ಕುಕ್ಕರು ಕೂಗುತ್ತೆ ಮತ್ತು ಹಾಲು ಸಹ ಕಾದಿರುತ್ತೆ. ಸೊ ನಾನಿವತ್ತು ಮಾಡ್ತಿರೋದು ನಮ್ಮಮ್ಮ ಅವರ ಮನೆಯಲ್ಲಿ. ಅಮ್ಮ ಅವರೀಗ ಹೊಸ ಮನೆಗೆ ಹೋಗಿದ್ದಾರೆ. ಸೊ ಆ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ಅಡುಗೆ ಮನೆಯಲ್ಲಿ ಒಂದು ಅಡುಗೆನ ಟ್ರೈ ಮಾಡ್ತಿದ್ದೀನಿ. ಅಂದರೆ ಇದು ರೆಸಿಪಿ ಸಾಂಪ್ರದಾಯಿಕತೆ, ಆದರೆ ಫಸ್ಟ್ ಟೈಮ್ ಅವ್ರ ಮನೆಯಲ್ಲಿ ಟ್ರೈ ಮಾಡ್ತಿರೋದು. ಸೊ ಹೇಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಇಷ್ಟ ಆಯಿತು ಎಲ್ರಿಗೂ ಕೂಡ. ಸೊ ಈಗ ಇದಕ್ಕೆ ಏನೇನು ಬೇಕು ಅಂತಂದರೆ, ಈ ಅಳತೆಗೆ 1 ಸ್ಪೂನ್ ಆಗೋಷ್ಟು ಮೆಣಸನ್ನು ಹುರಿದಿಟ್ಕೊಳ್ಳಿ ಸಣ್ಣ ಉರಿಯಲ್ಲಿ. ಹಾಗೆ 2 ಸ್ಪೂನ್ ಆಗೋಷ್ಟು ಜೀರಿಗೆ, ಇದನ್ನು ಕೆಂಪಗೆ ಹುರಿದು ಇಟ್ಕೊಳ್ಳಿ. ಹಾಗೆ ಒಂದು 8ರಿಂದ 10 ಕಾಳಾಗೋಷ್ಟು ಮೆಂತ್ಯವನ್ನು ಹುರಿದಿಟ್ಕೊಳ್ಳಿ. ಹುಣಸೆ ಹಣ್ಣು ಸ್ವಲ್ಪವೇ ಸಾಕು, ಇದಕ್ಕೆ ಹುಣಸೆ ಹಣ್ಣು ಅವಶ್ಯಕತೆ ಇರೋದಿಲ್ಲ. ಸೊ ಚಿಕ್ಕ ಪೀಸ್ ಆಗೋಷ್ಟು ಹುಣಸೆ ಹಣ್ಣು ಹುರಿದಿಟ್ಕೊಳ್ಳಿ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ 1-2, ಒಣಗಿದ ಮೆಣಸಿನ್ಕಾಯಿ ಒಂದು 10ರಿಂದ 12, ಇದನ್ನು ಹುರಿದಿಟ್ಕೊಳ್ಳಿ. ಹಸಿ ಮೆಣಸಿನ್ಕಾಯಿ ಒಂದು 10, ಇಷ್ಟನ್ನು ಈಗ ನಾವು ಹುರಿದಿಟ್ಕೊಂಡಿದ್ದೀವಿ. ಹಾಗೆ ಕರಿಬೇವು 1-2 ದಳ, ಅದನ್ನು ಕೂಡ ಹುರ್ಕೊಳ್ಳಿ. ಈಗ ಡ್ರೈ ಆಗಿರ್ತಕ್ಕಂಥದ್ದನ್ನು ಫಸ್ಟು ಪೌಡರ್ ಮಾಡ್ಕೊಬಿಡಿ. ಜೀರಿಗೆ, ಮೆಣಸು, ಮೆಂತ್ಯ, ಒಣಗಿಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ, ಇದರ ಜೊತೆಗೆ 2 ಟೇಬಲ್ ಸ್ಪೂನ್ ಗಸಗಸೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅಕ್ಕಿ ಒಂದು ಒಳ ಇಡಿ, ಅಂದರೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಅಕ್ಕಿಯನ್ನು ಹುರಿದು ಅದೇ ಜಾರ್ಗೆ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ 1 ಗಡ್ಡೆ ಪೂರ್ತಿ ಹಾಕಿ, ಇದಕ್ಕೆ ಫ್ಲೇವರ್ ಕೊಡೋದೇ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ. ಹಾಗೆ ಒಣಗಿದ್ದ ಕೊಬ್ಬರಿ ಒಂದು ಚಿಕ್ಕ ಬಟ್ಲು, ಅಂದರೆ ದೊಡ್ಡ ಬಟ್ಲಾದರೆ ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ. ಈಗ ಬೆಂದಿರ್ತಕ್ಕಂತಹ ಬೇಳೆಯನ್ನು ಮತ್ತು ಆ ಸೋರೆಕಾಯ್ದು 1-2 ಪೀಸಸ್ಸನ್ನು ರುಬ್ಬೋದಕ್ಕೆ ಇದ್ರ ಜೊತೆಲಿ ಸೇರಿಸ್ಕೊಳ್ಳಿ. ಈಗ ಮಿಕ್ಸಿಗೆ ಎಲ್ಲ ಒಟ್ಟಿಗೆ ರನ್ ಮಾಡ್ಕೋಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಡ್ರೈ ಮತ್ತು ಹಸಿ ಐಟಮ್ಸ್ ಎಲ್ಲ ಒಟ್ಟಿಗೆ ರನ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಒಂದು 6, ಬೆಳ್ಳುಳ್ಳಿ ಒಂದು 8ರಿಂದ 10 ಕುಟ್ಟಿಟ್ಕೊಳ್ಳಿ. ಕರಿಬೇವು ರೆಡಿ ಮಾಡ್ಕೊಳ್ಳಿ. ಈಗ ಒಂದು ಕಡೆ ಸೋರೆಕಾಯಿ ಬೇಳೆ ಬೆಂದಿದೆ, ಅದನ್ನು ಸ್ಟವ್ ಹಚ್ಚಿ ಕುದಿಯೋದಕ್ಕೆ ಇಡಿ. ಉಪ್ಪು ಹಾಕಿ ಅದಕ್ಕೆ. ಈಗ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ, ಮಿಕ್ಸಿ ಜಾರ್ನಲ್ಲಿ ಇದನ್ನು ರುಬ್ಕೊಳ್ಳೋಣ. ಎಲ್ಲವನ್ನು ಒಟ್ಟಿಗೆ ಹೊಡಿಸಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಇಕ್ಕಟ್ಟು ಅಂತ ಫೀಲ್ ಆದರೆ, ದೊಡ್ಡ ಜಾರ್ ಆದರೆ ಒಂದೇ ಸಲಕ್ಕೆ ರನ್ ಮಾಡ್ಕೋಬೋದು. ಆನಂತರ ಈ ರೀತಿ ನುಣ್ಣಗೆ ರುಬ್ಬಿ ಫ್ರೈ ಮಾಡ್ಕೊಳ್ಳಿ. ಅದು ರುಬ್ಬೋಷ್ಟೊತ್ತಿಗೆ ನಾವೇನು ಮಾಡೋಣ ಅಂದರೆ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇದಕ್ಕೆ ತುಪ್ಪ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಸಿವೆ, ಹಾಗೆ ಕರಿಬೇವು, ಬೆಳ್ಳುಳ್ಳಿ ಕುಟ್ಟಿರ್ತಕ್ಕಂಥದ್ದು, ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ, 2 ಗಡ್ಡೆ ಈರುಳ್ಳಿ, ಇದನ್ನು ಒಗ್ಗರಣೆ ಮಾಡಿಟ್ಕೊಳ್ಳಿ. ಈಗ ಈ ಕಡೆ ಜಾರ್ನಲ್ಲಿ ಕೂಟು ಕೂಡ ರೆಡಿಯಾಗಿರುತ್ತೆ. ಆ ಕೂಟನ್ನು ನಾವೇನು ಮಾಡಬೇಕಾಗುತ್ತೆ, ಡೈರೆಕ್ಟ್ ಈ ಕುದೀತಾ ಇರ್ತಕ್ಕಂತಹ ತರಕಾರಿ ಜೊತೆಯಲ್ಲಿ ಹಾಕಿ ಕುದಿಸ್ಕೊಳ್ಳೋಣ. ಈಗ ಒಗ್ಗರಣೆ ಕೂಡ ಒಂದು ಕಡೆ ಫ್ರೈ ಆಗ್ತಿದೆ. ಸ್ವಲ್ಪ ಕೂಟನ್ನು ಮಾತ್ರ ನಾವೇನು ಮಾಡೋಣ ಅಂತಂದರೆ,
ಈ ಒಗ್ಗರಣೆ ಜೊತೆಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಒಗ್ಗರಣೆ ಮುಕ್ಕಾಲು ಭಾಗ ಬೆಂದ ನಂತರ ಇಂಗುವನ್ನು ಆ್ಯಡ್ ಮಾಡ್ಕೊಳ್ಳಿ. ಇಂಗು ಫ್ಲೇವರು ನಮ್ಮ ಅಡುಗೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಅರ್ಧ ಕೂಟನ್ನು ಸಾಂಬಾರೊಳಗೆ ಹಾಕಿದೆ, ಇನ್ನು ಅರ್ಧ ಕೂಟನ್ನು ಒಗ್ಗರಣೆ ಜೊತೆಯಲ್ಲಿ ಫ್ರೈ ಮಾಡ್ತಿದ್ದೀನಿ. ಈಗ ಇದ್ರ ಜೊತೆ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ಫ್ರೈ ಆದ ನಂತರ ನಾವೇನು ಮಾಡಬೇಕು, ಇದನ್ನು ಸಹ ಸಾಂಬಾರು ಜೊತೆ ಒಳಕ್ಕೆ ಹಾಕಿಬಿಡಬೇಕು. ಈಗ ನೋಡಿ, ನಾನು ಇದನ್ನು ಸಹ ಸಾಂಬಾರು ಜೊತೆ ಒಳಕ್ಕೆ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಕುದೀತಿದೆ. ಹಾಲನ್ನು ನಾವು ಲಾಸ್ಟ್ ಇನ್ನೇನು ಒಂದು 5 ಮಿನಿಟ್ಸ್ ಬಿಫೋರ್ ಹಾಕಬೇಕಷ್ಟೇ. ಸಾಂಬಾರನ್ನ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಹಾಲನ್ನು ಆ್ಯಡ್ ಮಾಡ್ತಿದ್ದೀನಿ. ತಿಕ್ಕಾಗಿ, ಹಾಲಂದರೆ ಗಟ್ಟಿ ಹಾಲೇ ಇರುತ್ತೆ, ಸೊ ನೀರು ಸ್ವಲ್ಪ ಚೆನ್ನಾಗಿ ಹಾಕಿ. ಚೆನ್ನಾಗಿ ಹಾಕಿದ ನಂತರ ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕುದೀತಾ ಇದೆ ಅನ್ನೋ ಟೈಮ್ನಲ್ಲಿ ಸಾಂಬಾರನ್ನ ಆಫ್ ಮಾಡಿ ಇಳಿಸ್ಬಿಡಿ. ಇದು ತುಂಬಾ ರುಚಿಯಾಗಿರ್ತಕ್ಕಂತಹ ಸೋರೆಕಾಯನ್ನು ಬಳಸಿ ಮಾಡಿರ್ತಕ್ಕಂತಹ ಹಾಲು ಸಾರು. ನೀವು ಬೇಕಾದರೆ ಇದರ ಜೊತೆಯಲ್ಲಿ ಅವರೆಕಾಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಹುಣಸೆಹಣ್ಣು ಆಪ್ಷನಲ್. ನಮಗೆ ಹುಣಸೆಹಣ್ಣು ಬೇಕು ಅಂತ ನಾನು ಹುಣಸೆಹಣ್ಣನ್ನು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಟ್ಟಾರೆಯಾಗಿ ತಿಕ್ಕಾಗಿ ಮತ್ತು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ. ಯಾಕೆಂತಂದರೆ ರುಬ್ಬೋದಕ್ಕೂ ಬೆಳ್ಳುಳ್ಳಿ ಹಾಕಿರ್ತೀವಿ, ಹಾಗೆ ಒಗ್ಗರಣೆಗೂ ಹಾಕಿರ್ತೀವಿ. ಸೊ ಒನ್ಸ್ ಟ್ರೈ ಮಾಡಿ. ಈಗ ಬಿಸಿ ಬಿಸಿಯಾಗಿರ್ತಕ್ಕಂಥ ಹಾಲು ಸಾರು, ಮುದ್ದೆ, ಹಾಗೆ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ. ಹಾಗೆ ನಾನು 3/4 ಲೀಟ್ರ್ ಹಾಲು ಹಾಕಿ ಇನ್ನು 1/4 ಲೀಟ್ರ್ ಹಾಲಾಗೋಷ್ಟು ಮಿಕ್ಕಿತ್ತು, ಅದನ್ನು ಮೊಸರು ಹೆಪ್ಪಾಕ್ಕೊಂಡು ಆ ರೀತಿಯಲ್ಲಿ ಅದನ್ನು ಕೂಡ ಯೂಸ್ ಮಾಡಿಕೊಂಡೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಾಂಪ್ರದಾಯಿಕ ಅಡುಗೆ ಆಗಿರತಕ್ಕಂಥ ಹಾಲು ಸಾರನ್ನು ಹೇಗೆ ತುಂಬಾ ಈಸಿ ಅಂದರೆ ಸ್ವಲ್ಪ ವರ್ಕ್ ಇರುತ್ತೆ, ಆದರೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ, ಅಮ್ಮನ ಕೈ ರುಚಿ ರೀತಿಯಲ್ಲೇ ಇರುತ್ತೆ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡ್ತೀರಾ, ಇದನ್ನು ನಾನು ಹೇಳಬೇಕಾಗಿಲ್ಲ. ಸೊ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಬರ್ತಿದೆ, ಹಾಗೆ ತುಂಬ ರಿಕ್ವೆಸ್ಟ್ಸ್ ಬರ್ತಿದೆ, ಬೇರೆ ಬೇರೆ ರೆಸಿಪೀಸ್ ಆಗಿರ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಗ್ಗೆ ಆಗಿರ್ಬೋದು, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಥ್ಯಾಂಕ್ ಯು. ಹೀಗೆ ನಿಮ್ಮ ಪ್ರೀತಿ ಸಹಕಾರ ಸದಾ ಇರಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.